ಮೊದಲನೇ ಪ್ರಶ್ನೆ, ಡಿಸೆಂಬರ್ 2025ರಲ್ಲಿ ಮೊದಲ ಸಿಬ್ಬಂದಿರಹಿತ ಗಗನಯಾನ್ ಕಾರ್ಯಾಚರಣೆಯ ಭಾಗವಾಗಿ ಇಸ್ರೋ ಕಳುಹಿಸಲಿರುವ ಅರ್ಧ ಹ್ಯೂಮನಾಯ್ಡ್ ರೋಬೋಟ್ನ ಹೆಸರೇನು? ಸರಿಯಾದ ಉತ್ತರ ಆಪ್ಷನ್ ಬಿ, ವ್ಯೋಮಮಿತ್. ಇಸ್ರೋ ಮುಖ್ಯಸ್ಥ ವಿ. ನಾರಾಯಣ್ ರವರು 2025ರ ಡಿಸೆಂಬರ್ನಲ್ಲಿ ಮೊದಲ ಮಾನವರಹಿತ ಗಗನಯಾನ ಮಿಷನ್ಗೆ ಅರ್ಧ ಮಾನವಾಕೃತಿ ರೋಬೋಟ್ ವ್ಯೋಮಮಿತ್ರ ಅನ್ನು ಕಳುಹಿಸಲಾಗುವುದು ಎಂದು ಘೋಷಿಸಿದ್ದಾರೆ. 2026ರಲ್ಲಿ ಇನ್ನೂ 2 ಮಾನವರಹಿತ ಪ್ರಯೋಗಗಳು ನಡೆಯಲಿವೆ. 2027ರ ಆರಂಭದಲ್ಲಿ ಭಾರತದ ಮೊದಲ ಗಗನಯಾತ್ರಿಯನ್ನು ಕಳುಹಿಸಲಾಗುತ್ತದೆ. ಪ್ಯಾರಾಶೂಟ್ ಆಧಾರಿತ ನಿರ್ವಹಣಾ ವ್ಯವಸ್ಥೆಯ ಮೊದಲ ಪರೀಕ್ಷೆ ಯಶಸ್ವಿಯಾಗಿ ನಡೆದಿದೆ. ಎರಡನೇ ಪ್ರಶ್ನೆ, ಏಷ್ಯನ್ ಕ್ಯಾಡೆಟ್ ಕಪ್ 2025ರ ಅಂತಾರಾಷ್ಟ್ರೀಯ ಫೆನ್ಸಿಂಗ್ ಸ್ಪರ್ಧೆಗೆ ಆತಿಥ್ಯ ವಹಿಸಿರುವ ಭಾರತೀಯ ರಾಜ್ಯ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಬಿ, ಉತ್ತರಾಖಂಡ. ಏಷ್ಯನ್ ಕ್ಯಾಡೆಟ್ ಕಪ್ ಇಂಡಿಯಾ 2025ನ್ನು ಉತ್ತರಾಖಂಡದ ಹಲ್ದ್ವಾನಿಯ ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ಉದ್ಘಾಟಿಸಲಾಯಿತು. ಇದನ್ನು ಇಂಡಿಯನ್ ಫೆನ್ಸಿಂಗ್ ಅಸೋಸಿಯೇಷನ್ ಆಯೋಜಿಸಿದೆ. 5 ದಿನಗಳ ಈ ಸ್ಪರ್ಧೆಯಲ್ಲಿ 250ಕ್ಕೂ ಹೆಚ್ಚು ಕ್ರೀಡಾಪಟುಗಳು ಭಾಗವಹಿಸುತ್ತಿದ್ದಾರೆ. ಅವರಲ್ಲಿ 150 ಭಾರತೀಯರು. ಫೆನ್ಸಿಂಗ್ ಭಾರತದಲ್ಲಿ ವೇಗವಾಗಿ ಜನಪ್ರಿಯವಾಗುತ್ತಿದೆ. ಮೂರನೇ ಪ್ರಶ್ನೆ, ಭಾರತದಲ್ಲಿ ಇಂಡಿಯನ್ ಗ್ರೇ ವುಲ್ಫ್ ಸಂರಕ್ಷಣೆ ಯೋಜನೆಯಡಿಯಲ್ಲಿ ವುಲ್ಫ್ ಕಾರಿಡಾರ್ ಮ್ಯಾಪಿಂಗ್ ನಡೆಸಿದ ಮೊದಲ ರಾಜ್ಯ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಎ, ಪಶ್ಚಿಮ ಬಂಗಾಳ. ಪಶ್ಚಿಮ ಬಂಗಾಳವು ಕೋಲ್ಕತ್ತಾದಿಂದ 200 ಕಿಲೋಮೀಟರ್ ದೂರದಲ್ಲಿರುವ ದುರ್ಗಾಪುರ ಬಳಿ 2 ವುಲ್ಫ್ ಕಾರಿಡಾರ್ಗಳನ್ನು ಮ್ಯಾಪ್ ಮಾಡಿದೆ. ಇದು ಭಾರತದಲ್ಲಿ ಮೊದಲ ಬಾರಿಗೆ ನಡೆದ ವುಲ್ಫ್ ಕಾರಿಡಾರ್ ಮ್ಯಾಪಿಂಗ್ ಆಗಿದೆ. ಈ ಕಾರ್ಯವನ್ನು ವಿಂಗ್ಸ್, ಬಂಗಾಳ ಅರಣ್ಯ ಇಲಾಖೆ ಮತ್ತು WWF ಇಂಡಿಯಾ ಜಂಟಿಯಾಗಿ ನಡೆಸಿವೆ. 4 ಗುಂಪುಗಳಲ್ಲಿ ಕನಿಷ್ಠ 30 ವುಲ್ಫ್ಗಳನ್ನು ಗುರುತಿಸಲಾಗಿದೆ. 2024ರಲ್ಲಿ 15ರಿಂದ 24 ವುಲ್ಫ್ಗಳಿರುವುದನ್ನು ಅಧ್ಯಯನದಿಂದ ಕಂಡುಬಂದಿದೆ. ನಾಲ್ಕನೇ ಪ್ರಶ್ನೆ, 2220 MW ಸಾಮರ್ಥ್ಯದ ಓಜು ಜಲವಿದ್ಯುತ್ ಯೋಜನೆಯನ್ನು ಯಾವ ನದಿಯ ಮೇಲೆ ಪ್ರಸ್ತಾಪಿಸಲಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಎ, ಸುಬಾನ್ಸಿರಿ. ಒಂದು ತಜ್ಞ ಸಮಿತಿ ಸುಬಾನ್ಸಿರಿ ನದಿಯಲ್ಲಿ 2220 ಮೆಗಾವ್ಯಾಟ್ ಓಜು ಜಲವಿದ್ಯುತ್ ಯೋಜನೆಗೆ ಪರಿಸರ ಅನುಮತಿ ಶಿಫಾರಸು ಮಾಡಿದೆ. ಇದು ಸುಬಾನ್ಸಿರಿ ಕಣಿವೆಯ ಅತ್ಯಂತ ದೊಡ್ಡ ಯೋಜನೆ. ಸುಬಾನ್ಸಿರಿ ನದಿ ಟಿಬೆಟ್ನ ಫೋರಂ ಪರ್ವತದಿಂದ ಹುಟ್ಟುತ್ತದೆ ಮತ್ತು ಚಿನ್ನದ ಧೂಳಿಗಾಗಿ ಗೋಲ್ಡ್ ರಿವರ್ ಎಂದು ಕರೆಯಲಾಗುತ್ತದೆ. ಐದನೇ ಪ್ರಶ್ನೆ, NCRB ನ್ಯಾಷನಲ್ ಕ್ರೈಮ್ ರೆಕಾರ್ಡ್ಸ್ ಬ್ಯೂರೋ ಅಂಕಿಅಂಶಗಳ ಪ್ರಕಾರ ಮಕ್ಕಳ ವಿರುದ್ಧ ಅಪರಾಧ ಪ್ರಕರಣಗಳ ಸಂಖ್ಯೆಯಲ್ಲಿ ಯಾವ ರಾಜ್ಯವು ಮೊದಲ ಸ್ಥಾನದಲ್ಲಿದೆ? ಸರಿಯಾದ ಉತ್ತರ ಆಪ್ಷನ್ ಡಿ, ಮಧ್ಯಪ್ರದೇಶ. 2023ರಲ್ಲಿ NCRB ಪ್ರಕಾರ ಮಕ್ಕಳ ವಿರುದ್ಧ ಅಪರಾಧ ಪ್ರಕರಣಗಳು 1,77,335ಕ್ಕೆ ಏರಿಕೆಯಾಗಿದೆ. ಇದು 2022ರಿಗಿಂತ 9.2% ಹೆಚ್ಚಾಗಿದೆ. ಪ್ರಮುಖ ಪ್ರಕರಣಗಳಲ್ಲಿ ಮಕ್ಕಳ ಅಪಹರಣ ಮತ್ತು PDSO ಪೋಕ್ಸೋ ಕಾಯ್ದೆ ಉಲ್ಲಂಘನೆಗಳು ಸೇರಿವೆ. ಮಧ್ಯಪ್ರದೇಶವು 22,393 ಪ್ರಕರಣಗಳೊಂದಿಗೆ ಮೊದಲ ಸ್ಥಾನದಲ್ಲಿದೆ. ಮಹಾರಾಷ್ಟ್ರ 22,390 ಮತ್ತು ಉತ್ತರ ಪ್ರದೇಶ 18,852 ಪ್ರಕರಣಗಳೊಂದಿಗೆ ಮುಂದಿವೆ. ಆರನೇ ಪ್ರಶ್ನೆ, ನಿಷ್ಕ್ರಿಯ ಖಾತೆಗಳು ಮತ್ತು ಅನಾಮಧೇಯ ಠೇವಣಿಗಳ ವೇಗವಾದ ಪಾವತಿಗೆ ಸಹಾಯ ಮಾಡುವ ಯೋಜನೆಯನ್ನು ಯಾವ ಸಂಸ್ಥೆ ಪ್ರಾರಂಭಿಸಿದೆ? ಸರಿಯಾದ ಉತ್ತರ ಆಪ್ಷನ್ ಡಿ, ಭಾರತೀಯ ರಿಸರ್ವ್ ಬ್ಯಾಂಕ್. ಭಾರತೀಯ ರಿಸರ್ವ್ ಬ್ಯಾಂಕ್ ನಿಷ್ಕ್ರಿಯ ಖಾತೆಗಳು ಮತ್ತು ಅನಾಮಧೇಯ ಠೇವಣಿಗಳನ್ನು ಕಡಿಮೆ ಮಾಡಲು 1 ವರ್ಷ ಕಾಲದ ಪ್ರೋತ್ಸಾಹ ಯೋಜನೆಯನ್ನು ಪ್ರಾರಂಭಿಸಿದೆ. ಈ ಯೋಜನೆಯ ಮೂಲಕ ಬ್ಯಾಂಕ್ಗಳು ಖಾತೆ ನಿಷ್ಕ್ರಿಯವಾಗಿರುವ ಅವಧಿ ಮತ್ತು ಠೇವಣಿಯ ಮೊತ್ತದ ಆಧಾರದಲ್ಲಿ ಪ್ರತ್ಯೇಕ ಪಾವತಿಗಳನ್ನು ಪಡೆಯುತ್ತವೆ. ಜೂನ್ 2025ರ ವೇಳೆಗೆ ಅನಾಮಧೇಯ ಠೇವಣಿಗಳು 67,000 ಕೋಟಿ ಮೀರಿವೆ. ಏಳನೇ ಪ್ರಶ್ನೆ, ವಿಶ್ವದ ಮೊದಲ ನೇರ ನೀರಿನೊಳಗಿನ ಸಂದರ್ಶನವನ್ನು ಯಾವ ದ್ವೀಪ ರಾಷ್ಟ್ರ ಆಯೋಜಿಸಿತ್ತು? ಸರಿಯಾದ ಉತ್ತರ ಆಪ್ಷನ್ ಎ, ಪಲಾವು.
ಪಲಾವು ಪೆಸಿಫಿಕ್ ಸಮುದ್ರದ ದ್ವೀಪ ರಾಷ್ಟ್ರ. ಅಕ್ಟೋಬರ್ 2025ರಲ್ಲಿ ವಿಶ್ವದ ಮೊದಲ ನೇರ ಅಡಿಗೆರಗಿನ ಸಂದರ್ಶನವನ್ನು ಆಯೋಜಿಸಿತು. ಅಧ್ಯಕ್ಷ ಸುರಾಂಗಲ್ ಫಿಪ್ಸ್ ಜೂನಿಯರ್ ಮತ್ತು ಎಸ್ಟೋನಿಯಾದ ಒಲಿಂಪಿಕ್ ಈಜುಗಾರ್ತಿ ಮೆರ್ಲೆ ಲಿವ್ಯಾಂಡ್ ಈ ಸಂದರ್ಶನದಲ್ಲಿ ಭಾಗವಹಿಸಿದರು. ಸಮುದ್ರ ಸಂರಕ್ಷಣೆಗೆ ಜಾಗೃತಿ ಮೂಡಿಸುವುದು ಇದರ ಉದ್ದೇಶವಾಗಿತ್ತು. ಪಲಾವು ಸುಮಾರು 340 ದ್ವೀಪಗಳ ಗುಚ್ಛವಾಗಿದ್ದು, ಸಮುದ್ರ ಮಟ್ಟ ಏರಿಕೆ ಮತ್ತು ಅತಿದೊಡ್ಡ ಅಪಾಯದಲ್ಲಿದೆ. 8ನೇ ಪ್ರಶ್ನೆ, ಪೋಮೋಪ್ಲೇಷನ್ ಎಂಬ ಪದದ ಅರ್ಥವೇನು? ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬಂದಿದೆ. ಸರಿಯಾದ ಉತ್ತರ ಆಪ್ಷನ್ ಸಿ, ಹಠಾತ್ ಖರೀದಿ ಮತ್ತು ಕೊರತೆ ಭಯದಿಂದ ಉಂಟಾಗುವ ದ್ರವ್ಯೋತ್ಪನ್ನ. ಪೋಮೋಪ್ಲೇಷನ್ ಎಂದರೆ ಪೋಮೋ, ಫಿಯರ್ ಆಫ್ ಮಿಸ್ಸಿಂಗ್ ಔಟ್, ಮತ್ತು ಮಾರುಕಟ್ಟೆ ಒತ್ತಡದಿಂದ ಉಂಟಾಗುವ ದ್ರವ್ಯೋತ್ಪನ್ನ. ಜನರು ಕೊರತೆ ಭಯದಿಂದ ಅಥವಾ ಪ್ಯಾನಿಕ್ ಖರೀದಿ ಮಾಡುವುದರಿಂದ ಬೇಡಿಕೆ ಹೆಚ್ಚಾಗಿ ಬೆಲೆಗಳು ಅತಿಯಾದ ವೇಗದಲ್ಲಿ ಏರುತ್ತವೆ. ಇದು ಸಾಮಾನ್ಯ ಆರ್ಥಿಕ ಕಾರಣಗಳಿಂದ ಆಗುವ ದ್ರವ್ಯೋತ್ಪನ್ನಕ್ಕಿಂತ ವಿಭಿನ್ನ. ಮಾನಸಿಕತೆ ಮತ್ತು ಸಾಮಾಜಿಕ ಮಾಧ್ಯಮ ಇದನ್ನು ಹೆಚ್ಚಿಸಬಹುದು. ಉದಾಹರಣೆಗೆ, ಹಬ್ಬಗಳಲ್ಲಿ ಪಲ್ಸ್ ಮತ್ತು ಎಣ್ಣೆ ಬೆಲೆಗಳ ಮೇಲೆ ಹೆಚ್ಚಳ. 9ನೇ ಪ್ರಶ್ನೆ, 2025-26ನೇ ಸಾಲಿಗೆ ಭಾರತೀಯ ವಾಣಿಜ್ಯ ಮತ್ತು ಕೈಗಾರಿಕಾ ಮಂಡಳಿಗಳ ಫೆಡರೇಷನ್ FICCI ಅಧ್ಯಕ್ಷರಾಗಿ ಯಾರನ್ನು ಆಯ್ಕೆ ಮಾಡಲಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಬಿ, ಅನಂತ್ ಗೋಯಂಕಾ. ಭಾರತೀಯ ವಾಣಿಜ್ಯ ಮತ್ತು ಕೈಗಾರಿಕಾ ಮಂಡಳಿಗಳ ಫೆಡರೇಷನ್ 2025-26ನೇ ಸಾಲಿಗೆ ಅನಂತ್ ಗೋಯಂಕಾರನ್ನು ಅಧ್ಯಕ್ಷರಾಗಿ ಆಯ್ಕೆ ಮಾಡಿದೆ. ಅವರು ಈಗಾಗಲೇ FICCIಯ ಹಿರಿಯ ಉಪಾಧ್ಯಕ್ಷರಾಗಿದ್ದಾರೆ. ಮುಂದಿನ ತಿಂಗಳು ನಡೆಯುವ 98ನೇ ವಾರ್ಷಿಕ ಮಹಾಸಭೆಯಲ್ಲಿ ಹರ್ಷವರ್ಧನ್ ಅಗರ್ವಾಲ್ ಅವರಿಂದ ಅವರು ಅಧಿಕಾರ ಸ್ವೀಕರಿಸಲಿದ್ದಾರೆ. ಅನಂತ್ ಗೋಯಂಕಾ RPG ಗ್ರೂಪ್ನ ಉಪಾಧ್ಯಕ್ಷರಾಗಿದ್ದಾರೆ. 10ನೇ ಪ್ರಶ್ನೆ, ಪ್ರತಿ ವರ್ಷ ವಿಶ್ವ ಆಹಾರ ದಿನವನ್ನು ಯಾವ ದಿನಾಂಕದಲ್ಲಿ ಆಚರಿಸಲಾಗುತ್ತದೆ? ಸರಿಯಾದ ಉತ್ತರ ಆಪ್ಷನ್ ಡಿ, ಅಕ್ಟೋಬರ್ 16. ಪ್ರತಿ ವರ್ಷ ಅಕ್ಟೋಬರ್ 16ರಂದು ವಿಶ್ವ ಆಹಾರ ದಿನವನ್ನು ಆಚರಿಸಲಾಗುತ್ತದೆ. 1945ರಲ್ಲಿ UN ಆಹಾರ ಮತ್ತು ಕೃಷಿ ಸಂಸ್ಥೆ ಸ್ಥಾಪನೆಯ ನೆನಪಿಗಾಗಿ 1981ರಿಂದ ಈ ದಿನವನ್ನು ಆಚರಿಸಲಾಗುತ್ತಿದೆ. 2025ರ ವಿಷಯ ಹೆಚ್ಚಿನ ಆಹಾರ ಮತ್ತು ಉತ್ತಮ ಭವಿಷ್ಯಕ್ಕಾಗಿ ಕೈ ಜೋಡಿಸಿ ಎಂಬುದು. ಭಾರತವು ಆಹಾರ ಭದ್ರತೆ, ಪೋಷಣ ಸುಧಾರಣೆ ಮತ್ತು ಕೃಷಿ ಸ್ಥಿರತೆಯಲ್ಲಿ ಮಹತ್ವದ ಪ್ರಗತಿ ಸಾಧಿಸಿದೆ.